ವಿದ್ಯಾರ್ಥಿಗಳ ಮೇಲೆ ಲಾಟರಿ ಎಫೆಕ್ಟ್, ಬದಲಾದ H1B ವೀಸಾ ರೂಲ್ಸ್. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ್ ನಾಯಕ್. H1B ವೀಸಾದಲ್ಲಿರೋ ಭಾರತೀಯರನ್ನ ಇನ್ನಿಲ್ಲದಂತೆ ಕಾಡಿದ ವರ್ಷ 2025. ಡೊನಾಲ್ಡ್ ಟ್ರಂಪ್ ಆಡಳಿತವು ತೆಗೆದುಕೊಂಡ ನಿರ್ಧಾರಗಳು, ಮಾಡಿದ ಘೋಷಣೆಗಳು, ಹೊರಡಿಸಿದ ಆದೇಶಗಳು US ನಲ್ಲಿರುವ ವಿದೇಶಿ ಉದ್ಯೋಗಿಗಳನ್ನ ಪ್ರತಿದಿನವೂ ಆತಂಕದಲ್ಲೇ ಕೂರಿಸಿತ್ತು. ಈ ವರ್ಷ ಅಮೆರಿಕದ ಇಮಿಗ್ರೇಷನ್ ಇತಿಹಾಸದಲ್ಲಿ ಒಂದು ದೊಡ್ಡ ಬಯಲುಗೊಲ್ಲಾಗಿದೆ. ಸುಮಾರು 30 ವರ್ಷಗಳಿಂದ ನಡೆದುಕೊಂಡು ಬಂದಿದ್ದ H1B ವೀಸಾ, ಲಕ್ಕಿ ಡ್ರಾ ಅಥವಾ ಲಾಟರಿ ಸಿಸ್ಟಮ್ ಅನ್ನ ಇತಿಹಾಸದ ಪುಟಗಳಲ್ಲಿ ಸೇರಿಕೊಳ್ತಿದೆ. ಅದರ ಜಾಗಕ್ಕೆ ಈಗ ಹೊಸ ವೇತನ ಆಧಾರಿತ ವ್ಯವಸ್ಥೆ ಬರುತ್ತಿದೆ. ಅಷ್ಟೇ ಅಲ್ಲ, ಹೊಸ H1B ಅರ್ಜಿಗಳಿಗೆ $1 ಲಕ್ಷ ಅಂದರೆ ಸುಮಾರು 90 ಲಕ್ಷ ರೂಪಾಯಿಗಳ ಶುಲ್ಕ ವಿಧಿಸುವ ಟ್ರಂಪ್ ಪ್ರಸ್ತಾವನೆಗೆ ಈಗ ಕಾನೂನು ಮಾನ್ಯತೆ ಸಿಕ್ಕಿದೆ. ಈ ಬದಲಾವಣೆಗಳು ಭಾರತೀಯ IT ಉದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ. 2026ರಿಂದ H1B ವೀಸಾಗೆ ದೊಡ್ಡ ಬದಲಾವಣೆ. ಸಂಬಳ ಜಾಸ್ತಿ ಇದ್ದವರಿಗಷ್ಟೇ US. ಇದುವರೆಗೆ H1B ವೀಸಾಗಳನ್ನ ಕಂಪ್ಯೂಟರ್ ಮೂಲಕ ರ್ಯಾಂಡಮ್ ಆಯ್ಕೆ ಮಾಡಲಾಗ್ತಿತ್ತು. ಅಂದರೆ ನಿಮ್ಮ ಸಂಬಳ ಎಷ್ಟೇ ಇರಲಿ, ಅದೃಷ್ಟವಿದ್ದರೆ ವೀಸಾ ಸಿಕ್ತಿತ್ತು. ಆದರೆ 2025ರಿಂದ ಇದು ಬದಲಾಗಿದೆ. ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆಯು ಈ ನಿಯಮವನ್ನ ಬದಲಿಸಿದೆ. ಇನ್ನು ಮುಂದೆ ಜಾಸ್ತಿ ಸಂಬಳ ಇದ್ದವರಿಗೆ ಮೊದಲು ವೀಸಾ ಎಂಬ ನೀತಿ ಜಾರಿಗೆ ಬರುತ್ತೆ. ಅಂದರೆ ಯಾವ ಉದ್ಯೋಗಿಗೆ ಕಂಪನಿಯು ಹೆಚ್ಚು ಸಂಬಳ ನೀಡುತ್ತದೆಯೋ ಅವರಿಗೆ US H1B ವೀಸಾ ಸಿಗುವ ಸಾಧ್ಯತೆ ಹೆಚ್ಚಿರುತ್ತೆ. ಅಮೆರಿಕನ್ ಕಾರ್ಮಿಕರ ವೇತನ ಮತ್ತು ಉದ್ಯೋಗ ಅವಕಾಶಗಳನ್ನ ರಕ್ಷಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಅಮೆರಿಕ ಸರ್ಕಾರ ಹೇಳ್ತಿದೆ. ಈ ಬದಲಾವಣೆಯ ಬೆನ್ನಲ್ಲೇ ಅಮೆರಿಕದ ಫೆಡರಲ್ ಕೋರ್ಟ್ ಡೊನಾಲ್ಡ್ ಟ್ರಂಪ್ ಆದೇಶಕ್ಕೆ ಪುಷ್ಟಿ ಕೊಡುವ ತೀರ್ಪು ಕೊಟ್ಟಿದೆ. ಟ್ರಂಪ್ ಆಡಳಿತವು ಪ್ರಸ್ತಾಪಿಸಿದ್ದ $1 ಲಕ್ಷ ವೀಸಾ ಶುಲ್ಕವನ್ನ ಅಮೆರಿಕದ ಫೆಡರಲ್ ಜಡ್ಜ್ ಬೆರಿಲ್ ಹೋವೆಲ್ ಎತ್ತಿ ಹಿಡಿದಿದ್ದಾರೆ. ಅಂದ್ರೆ ಈ ಭಾರೀ ಮೊತ್ತದ ಶುಲ್ಕವನ್ನ ಕಂಪನಿಗಳು ಪಾವತಿಸಬೇಕಾಗುತ್ತೆ. ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಸಂಸ್ಥೆಯ ವಕ್ತಾರ ಮ್ಯಾಥ್ಯೂ ಟ್ರಾಗೆಸರ್ ಪ್ರಕಾರ ಹಳೆಯ ಲಾಟರಿ ವ್ಯವಸ್ಥೆಯನ್ನ ಕೆಲವು ಕಂಪನಿಗಳು ದುರುಪಯೋಗ ಮಾಡಿಕೊಳ್ತಿದ್ವು. ಕಡಿಮೆ ಸಂಬಳಕ್ಕೆ ವಿದೇಶಿ ಉದ್ಯೋಗಿಗಳನ್ನ ತರಲು ಇದನ್ನ ಬಳಸಲಾಗ್ತಾ ಇತ್ತು. ಈಗಿನ ಭಾರೀ ಶುಲ್ಕ ಮತ್ತು ವೇತನ ಆಧಾರಿತ ಆಯ್ಕೆ ಈ ದುರುಪಯೋಗಕ್ಕೆ ಬ್ರೇಕ್ ಹಾಕಲಿದೆ. ಇಮಿಗ್ರೇಷನ್ ತಜ್ಞರ ಪ್ರಕಾರ US ನ ಕಾರ್ಮಿಕ ಇಲಾಖೆಯು ವೇತನ ಶ್ರೇಣಿಗಳ ಮೇಲೆ ವೀಸಾ ಆಯ್ಕೆಯನ್ನ ಮಾಡಲಿದೆ. ಅತ್ಯಂತ ಹೆಚ್ಚು ವೇತನ ಇರೋರು ಲೆವೆಲ್ 4 ಇವರಿಗೆ ಲಾಟರಿ ಪೂಲ್ನಲ್ಲಿ 4 ಬಾರಿ ಪ್ರವೇಶ ಸಿಗುತ್ತದೆ. ಅಂದರೆ ವೀಸಾ ಸಿಗುವ ಸಾಧ್ಯತೆ 4 ಪಟ್ಟು ಹೆಚ್ಚು. ಲೆವೆಲ್ 3 ವೇತನದಲ್ಲಿರುವವರಿಗೆ 3 ಬಾರಿ ಪ್ರವೇಶದ ಅವಕಾಶ ಸಿಗುತ್ತದೆ. ಲೆವೆಲ್ 2ರಲ್ಲಿರುವ ವಿದೇಶಿ ಉದ್ಯೋಗಿಗಳಿಗೆ H1B ವೀಸಾ 2 ಬಾರಿ ಸಿಗುವ ಅವಕಾಶ ಇರುತ್ತೆ. ಲೆವೆಲ್ 1 ಎಂಟ್ರಿ ಲೆವೆಲ್ ಉದ್ಯೋಗಿಗಳಿಗೆ 1 ಬಾರಿಯ ಅವಕಾಶ ಇದ್ರೂ 3 ಹಂತಗಳಲ್ಲಿ ಹೆಚ್ಚಿನ ಅರ್ಜಿಗಳು ಬರದೆ ಹೋದ್ರೆ ಹೊಸಬರಿಗೆ US ಪ್ರವೇಶದ ಅವಕಾಶ ಸಿಗಬಹುದು. ಅಂದ್ರೆ ನೀವು ಎಂಟ್ರಿ ಲೆವೆಲ್ ಉದ್ಯೋಗಿಯಾಗಿದ್ದರೆ ಅಥವಾ ಕಡಿಮೆ ಸಂಬಳ ಪಡೆಯುತ್ತಿದ್ದರೆ ಅಮೆರಿಕದ ವೀಸಾ ಪಡೆಯೋದು ಇನ್ನು ಮುಂದೆ ತುಂಬಾ ಕಷ್ಟವಾಗಲಿದೆ. ವೀಸಾನ ಸಿಗದೆ ಕೆಲಸನೂ ಉಳಿಯಲ್ಲ. ಭಾರತದ ಕಂಪನಿಗಳಿಂದ H1B ಕಡಿತ. ಈಗ ಪ್ರಶ್ನೆ ಏನಂದ್ರೆ, ಭಾರತದ TCS, ಇನ್ಫೋಸಿಸ್, ವಿಪ್ರೋ ರೀತಿಯ ಕಂಪನಿಗಳ ಕತೆ ಏನು ಅನ್ನೋ ಅಚ್ಚರಿಯ ಸಂಗತಿ ಎಂದರೆ ಈ ಕಂಪನಿಗಳು ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿಲ್ಲ. ಹಲವು ವರ್ಷಗಳಿಂದ ಭಾರತೀಯ ಕಂಪನಿಗಳು H1B ವೀಸಾಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿದೆ. ಸಾವಿರಗಟ್ಟಲೆ ಇದ್ದ ವೀಸಾಗಳ ಸಂಖ್ಯೆಯನ್ನ ಈಗ ಕೆಲವು ನೂರುಗಳಿಗೆ ಇಳಿಸಿಕೊಂಡಿದೆ. ಹಾಗೆ ಭಾರತೀಯ IT ಕಂಪನಿಗಳು ಅಮೆರಿಕದಲ್ಲೇ ಸ್ಥಳೀಯವಾಗಿ
ಸಾವಿರಾರು ಜನರನ್ನ ನೇಮಕ ಮಾಡಿಕೊಳ್ತಿವೆ. ಅಲ್ಲಿಯೇ ಟ್ರೈನಿಂಗ್ ಸೆಂಟರ್ಗಳು ತೆರೆಯುವ ಕೆಲಸಕ್ಕೆ ಕೈ ಹಾಕಿವೆ. ಅಂಕಿ ಸಂಖ್ಯೆಗಳನ್ನ ನೋಡುವುದಾದರೆ 2022ರಲ್ಲಿ ಭಾರತೀಯ ಕಂಪನಿಗಳು 24,000 ವೀಸಾ ಅರ್ಜಿ ಸಲ್ಲಿಸಿದರೆ 2024ರಲ್ಲಿ ಅದು 13,000ಕ್ಕೆ ಇಳಿಕೆಯಾಗಿದೆ. ಆದರೆ ದೊಡ್ಡ ಕಂಪನಿಗಳಿಗೆ ತೊಂದರೆ ಇಲ್ಲದಿದ್ದರೂ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕಂಪನಿಗಳಿಗೆ ಇದು ದೊಡ್ಡ ಹೊಡೆತ. ಐಟಿ ಉದ್ಯಮದ ಸಂಸ್ಥೆ ನಾಸ್ಕಾಂ ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಹಠಾತ್ತಾಗಿ ವೇತನ ಆಧಾರಿತ ವ್ಯವಸ್ಥೆ ಜಾರಿಗೆ ತರುವುದರಿಂದ ಸ್ಟಾರ್ಟ್ಅಪ್ಗಳಿಗೆ ಮತ್ತು ಸಣ್ಣ ಕಂಪನಿಗಳಿಗೆ ಪ್ರತಿಭಾವಂತ ಉದ್ಯೋಗಿಗಳನ್ನ ನೇಮಿಸಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಅವುಗಳು $1,00,000 ಫೀಸ್ ಕಟ್ಟೋಕೆ ಆಗಲ್ಲ, ಹಾಗೆ ಅತಿ ಹೆಚ್ಚು ಸಂಬಳ ಕೊಡೋಕ್ಕೂ ಆಗೋದಿಲ್ಲ. ಇದರಿಂದ ಜಾಗತಿಕ ಪ್ರತಿಭೆಗಳಿಗೆ ಅಡ್ಡಿಯಾಗಬಹುದು ಅಂತ ನಾಸ್ಕಾಂ ಹೇಳಿದೆ. ಈ ಬದಲಾಗಿರುವ H1B ವೀಸಾ ವ್ಯವಸ್ಥೆಯು ಆಪಲ್, ಗೂಗಲ್, ಮೆಟಾ ರೀತಿಯ ದೊಡ್ಡ ಟೆಕ್ ಕಂಪನಿಗಳಿಗೆ ಮಾತ್ರ ಅನುಕೂಲ ಮಾಡಿಕೊಡಬಹುದು. ಆದರೆ ವೇತನ ಜಾಸ್ತಿ ಇರೋರಿಗೆ ಮೊದಲ ಆದ್ಯತೆ ಇರೋದ್ರಿಂದ ಭಾರತೀಯರು ಸೇರಿದಂತೆ ಬೇರೆ ಬೇರೆ ದೇಶಗಳ ವಿದ್ಯಾರ್ಥಿಗಳಿಗೆ US ನಲ್ಲಿ ಕೆಲಸ ಸಿಗೋದೇ ಅಪರೂಪ ಅನ್ನೋ ಹಂತಕ್ಕೆ ತಲುಪುತ್ತೆ. 1 ರಿಂದ 3 ವರ್ಷಗಳಿಗೆ ಅಮೆರಿಕದಲ್ಲಿ ಕೆಲಸ ಮಾಡೋಕೆ ಅವಕಾಶ ಕೊಡ್ತಿರೋ OPT ಕೂಡ ಇನ್ನೆಷ್ಟು ದಿನ ಉಳಿಯುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಇನ್ನು ಈಗಾಗಲೇ ಅಮೆರಿಕದಲ್ಲಿರುವವರಿಗೆ ಮತ್ತೊಂದು ಸಮಸ್ಯೆ ಎದುರಾಗಿದೆ. H1B ವೀಸಾ ರಿನಿವಲ್ಗಾಗಿ ಅಮೆರಿಕದ ಕಾನ್ಸುಲೇಟ್ ಇಂಟರ್ವ್ಯೂ ಸಿಗೋಕೆ 5 ರಿಂದ 6 ತಿಂಗಳು ಕಾಯಬೇಕಾದ ಪರಿಸ್ಥಿತಿ ಇದೆ. ಹೀಗಾಗಿ ವೀಸಾ ಹೋಲ್ಡರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಭಾರತಕ್ಕೆ ಬಂದು ವೀಸಾ ಸ್ಟಾಂಪಿಂಗ್ ಆಗದೆ ಸಿಲುಕಿರೋ ಬಹಳಷ್ಟು ಜನರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಗಂಡ ಹೆಂಡತಿಯನ್ನು ಬಿಟ್ಟು, ಹೆಂಡತಿಯು ಮಗುವನ್ನು ಬಿಟ್ಟು ಒಬ್ಬೊಬ್ಬರೇ ಯುಎಸ್ಗೆ ವಾಪಸ್ ಆಗೋ ಸಂಕಟ ಎದುರಾಗಿದೆ. ಒಟ್ನಲ್ಲಿ ಈಗ ಅಮೆರಿಕಕ್ಕೆ ಹೋಗೋಕೆ ಈಗ ಸ್ಕಿಲ್, ಒಳ್ಳೆ ಸಂಬಳ ಹಾಗೂ ಅದೃಷ್ಟ ಎಲ್ಲವೂ ಬೇಕಾಗುತ್ತೆ. ಇಂತಹ ಸ್ಥಿತಿಯಲ್ಲಿ ಓದೋಕೆ ಅಮೆರಿಕಕ್ಕೆ ಹೋಗಬೇಕು ಅನ್ನೋ ಪ್ಲಾನ್ ಮಾಡಿರೋದು ಏನು ನಿರ್ಧಾರ ಮಾಡಬೇಕು? ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.